ನಮಸ್ತೆ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಆ್ಯಕ್ಚುಲಿ ನಿನ್ನೆ ನನಗೆ ಒಂದು 3 ಸೂಸೈಡ್ ಅಟೆಂಪ್ಟ್ ವಿಷಯ ನಾನು ಕೇಳ್ಪಟ್ಟೆ. ಆಯಿತಾ, ಇಲ್ಲಿ ನಾವಿರೋ ಪ್ಲೇಸ್ ಹತ್ರನೇ 2 ಸೂಸೈಡ್ ಅಟೆಂಪ್ಟ್ ಆಗಿದೆ, ಮತ್ತು ಬೆಂಗಳೂರಲ್ಲಿ ಒಂದು ಆಗಿದೆ. ಆಯಿತಾ, ಸೊ ಬೆಂಗಳೂರಲ್ಲಿ ಆಗಿರೋದು ಕಿರಣ್ ಅಂತೇಳ್ಬಿಟ್ಟು ಅವರು ಬಾಡಿ ಬಿಲ್ಡ್ರು ಹುಡುಗ, 26 ಇಯರ್ ಅವರಿಗೆ. ಆಯಿತಾ, ಏನಪ್ಪ ರೀಸನ್ನು ಅಂತ ಯಾರಿಗೂ ಗೊತ್ತಿಲ್ಲ, ಬಟ್ ಅವ್ರ ತಾಯಿ ಹೇಳಿ ಹೇಳ್ತಾಯಿದ್ರು, ಒಂದು ಹುಡುಗಿ ಸವಾಸ ಮಾಡ್ತಾಯಿದ್ದ, ನಾವೆಷ್ಟು ಹೇಳಿದ್ರು ಕೇಳ್ತಿರ್ಲಿಲ್ಲ, ಆ ಹುಡುಗಿಯಿಂದನೇ ಹಿಂಗಾಗಿದ್ದು, ನನ್ನ ಮಗಂಗೆ ನ್ಯಾಯ ಬೇಕು ಅನ್ನೋ ರೀತಿ ಅವರು ಕೇಳ್ತಾಯಿದ್ರು. ಆಮೇಲೆ ಇಲ್ಲಿ ನಮ್ಮ ಏರಿಯಾದಲ್ಲಿ ಒಂದು ಹುಡುಗ ತೀರೋಗಿದ್ದಾನೆ. ಆ ಹುಡುಗಂಗೂ ಕೂಡ 26 ಇಯರು. ರೀಸನ್ ಏನಪ್ಪ ಅಂತ ಹೇಳಿದರೆ, ಅವ್ರಿಗೆ ತಂದೆ ತಾಯಿಗೆ ಇಬ್ಬರೇ ಮಕ್ಕಳು, ಒಂದು ಹುಡುಗಿಗೆ ಮದುವೆ ಮಾಡಿದ್ದಾರೆ. ಈ ಹುಡುಗ 26 ಇಯರು ವರ್ಕ್ ಮಾಡ್ತಾಯಿದ್ದ, ತೀರೋಗಿದ್ದಾನೆ, ಸೂಸೈಡ್ ಅಟೆಂಪ್ಟ್ ಮಾಡ್ಕೊಂಡಿದ್ದಾನೆ. ಆಯಿತಾ, ಅವನದೇನು ರೀಸನ್ನು ಅಂತ ಹೇಳಿದ್ರೆ, ಅವನಿಗೆ 90s ಕಿಡ್ಡಿಗೆ ಮದುವೆ ಆಗೋದೇ ದೊಡ್ಡ ವಿಷಯ. ಅದರಲ್ಲಿ ಪಾಪ ಮದುವೆ ಎಂಗೇಜ್ಮೆಂಟ್ ಆಯ್ತಂತೆ, ಮತ್ತೇನೋ ಆ ಹುಡುಗಿ ನನಗೆ ಬೇಡ, ಇಷ್ಟ ಇಲ್ಲ, ಆ ಥರ ಏನೋ ಹೇಳಿದ್ರಂತೆ, ಮದುವೆ ಬೇಡ ಅಂತ. ಅದೊಂದಷ್ಟೇ ರೀಸನ್ನು. ಆಯಿತಾ, ಆ ರೀಸನ್ಗೆ ಆ ಹುಡುಗ ಸೂಸೈಡ್ ಮಾಡಿಕೊಂಡು ತೀರೋಗಿದ್ದಾನೆ. ಮತ್ತು ಇನ್ನೊಂದು ಹುಡುಗ, ಆ್ಯಕ್ಚುಲಿ ನನ್ನ ಫ್ರೆಂಡ್ ಅವರ ಅಣ್ಣನ ಮಗನೇ ಹುಡುಗ. ಆ ಹುಡುಗ ಏನಕ್ಕೆ ಸೂಸೈಡ್ ಅಟೆಂಪ್ಟ್ ಮಾಡಿದ್ದಷ್ಟೇ, ಬಟ್ ಅವನಿಗೇನೂ ಆಗಿಲ್ಲ, ಬಚಾವಾಗಿದ್ದಾನೆ. ಅವನು ಏನಕ್ಕೆ ಮಾಡಿಕೊಂಡ ಅಂಥೇಳಿದ್ರೆ, ಅವನು 2 ವರ್ಷದಿಂದ ಲವ್ ಮಾಡ್ತಾ ಇರೋ ಒಂದು ಹುಡುಗಿನ ಈಗ 1-2 ತಿಂಗಳಿಂದ ಆ ಹುಡುಗಿ ಇವನಿಗೆ ಅವಾಯ್ಡ್ ಮಾಡ್ತಾಯಿದ್ಲಂತೆ. ಅವ್ರ ಮನೆಯವರೆಲ್ಲ ಹೋಗಿ ಹೆಣ್ಣು ಕೇಳಿದ್ದಾರೆ, ಆದರೆ ಅವರು ಒಪ್ಪಿಲ್ಲ, ಅವ್ರ ಮನೇಲಿರೋರು ಒಪ್ಪಿಲ್ಲ. ಸೊ ಆ ಹುಡುಗಿ ಇಲ್ಲ, ಮನೇಲಿ ಒಪ್ಪಲಿಲ್ಲ ಅಂದರೆ ನಾನು ಆಗಲ್ಲ, ಮನೇಲಿ ಒಪ್ಸಿದ್ರೇ ಆಗೋದು, ಆ ಥರ ಹೇಳಿದ್ಲಂತೆ. ಸರಿ ಆಯಿತು ಅಂತ ಅಂದರೆ, ಈ ಮಧ್ಯ ಗ್ಯಾಪಲ್ಲಿ ಅವಳು ಕಾಲೇಜಲ್ಲಿ ಬೇರೆ ಇನ್ಯಾವುದೋ ಒಂದು ಹುಡುಗನ ಜೊತೆಗೆ ಅಫೇರ್ ಇಟ್ಕೊಂಡಿದ್ಲಂತ. ಆಯಿತಾ, ಇದು ವಿಷಯ. ಸೊ ಈ 3 ಕಡೆಯೂ ಹೆಣ್ಮಕ್ಳಿದ್ದಾರೆ, ಗಂಡು ಮಕ್ಕಳಿದ್ದಾರೆ. ಗಂಡು ಮಕ್ಕಳು ಪ್ರಾಣ ಕಳ್ಕೊಳ್ತಾ ಇದ್ದೀರಾ, ಹೆಣ್ಮಕ್ಳು ಕಳ್ಕೊಳ್ತಾ ಇಲ್ಲ, ಸರಿನಾ? ಹಾಗಾದರೆ ಹೆಣ್ಮಕ್ಳಿಗೆ ಯಾರಿಗೂ ಮೋಸ ಆಗ್ತಾ ಇಲ್ಲ ಅಂತ ಅರ್ಥನಾ ನಿಮಗೆ? ಹೆಣ್ಮಕ್ಳಿಗೆ ಯಾರೂ ಚೀಟ್ ಮಾಡ್ತಾ ಇಲ್ಲ ಅಂತ ಅರ್ಥನಾ? ಹೆಣ್ಮಕ್ಳಿಗೂ ಚೀಟ್ ಮಾಡ್ತಾ ಇದ್ದಾರೆ. ಒಳ್ಳೆ ಹುಡುಗರು ಎಷ್ಟು ಜನ ಇದ್ದೀರೋ ಅಷ್ಟೇ ಕೆಟ್ಟ ಹುಡುಗರು ಇದ್ದಾರೆ. ಆಯಿತಾ, ಒಳ್ಳೆ ಹುಡುಗಿರು ಎಷ್ಟು ಜನ ಇದ್ದಾರೋ ಅಷ್ಟೇ ಕೆಟ್ಟ ಹುಡುಗಿರು ಇದ್ದಾರೆ. ಕೆಟ್ಟ ಹುಡುಗಿರು ಅಂತ ಇನ್ ದ ಸೆನ್ಸ್ ಅವರು ಸೆಕ್ಯೂರ್ ನೋಡ್ಕೊಳ್ತಾರೆ. ಆಯಿತಾ, ಫ್ಯೂಚರ್ ಸೆಕ್ಯೂರ್ ನೋಡ್ಕೊಳ್ತಾರೆ. ಏನೋ ಆ ಒಂದು ಟೈಮ್ನಲ್ಲಿ ಓಕೆ ಅಂದಿರ್ತಾರೆ, ಬಟ್ ಆಮೇಲೆ ಅವ್ರು ಯೋಚನೆ ಮಾಡಬೇಕಾದ್ರೆ ಅವರಿಗೆ ಬೇರೆ ಏನೋ ಇದಕ್ಕಿಂತ ಬೆಟರ್ ಸಿಗ್ಬೋದು ಅನಿಸ್ಬೋದು, ಅಥವಾ ನಿಮ್ಮಲ್ಲಿ ಯಾವುದಾದ್ರೂ ಬೇಡದಲ್ಲೇ ಇರೋ ವಿಷಯ ಅವ್ರಿಗೆ ಗೊತ್ತಿರ್ಬೋದು, ಅಥವಾ ಏನೋ ಇರ್ಬೋದು ರೀಸನ್ನು. ಆಯಿತಾ, ಏನು ರೀಸನ್ ಆದರೂ ಆಗಿರಲಿ, ಅದಕ್ಕೆ ಪ್ರಾಣ ಕಳ್ಕೊಳ್ಳೋದು ನಿಜವಾಗ್ಲೂ ಸೊಲ್ಯೂಷನ್ ಅಲ್ವೇ ಅಲ್ಲ. ಆಯಿತಾ, ಆ ಥರ ಪ್ರಾಣ ಕಳ್ಕೊಂಡ್ರೆ ದಿನ ಎಷ್ಟು ಜನ ಸಾಯ್ಬೇಕು ಗೊತ್ತಾ? ಮದುವೆ ಆದಮೇಲೆ ಚೀಟ್ ಮಾಡ್ತಾರೆ ರೀ, ಹುಡುಗ ಹುಡುಗಿಗೆ, ಹುಡುಗಿ ಹುಡುಗಂಗೆ ಮದುವೆ ಆದಮೇಲೆ ಚೀಟ್ ಮಾಡ್ತಾರೆ. ಅವ್ರೇನು ಮಾಡಬೇಕು? ಈಗ ನೀವು ಒಬ್ರನ್ನ ಲವ್ ಮಾಡ್ತಾ ಇದ್ದೀರಾ, ಓಕೆ, ಲವ್ ಮಾಡೋದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಲವ್ ಮಾಡ್ತಾ ಇದ್ದೀರಾ, ಈಗ 1-2 ವರ್ಷ 3 ವರ್ಷ ಲವ್ ಮಾಡಿರ್ತೀರಾ, ಅಥವಾ ಒಂದು 6 ತಿಂಗಳಿಂದ ಲವ್ ಮಾಡ್ತೀರಾ. ಆ ಒಂದು ವ್ಯಕ್ತಿಗೋಸ್ಕರ ನೀವು ನಿಮ್ಮ ಜೀವನೇ ತ್ಯಾಗ ಮಾಡೋಷ್ಟು ಧೈರ್ಯ ಮಾಡ್ತೀರಾ ಅಂತ ಹೇಳಿದ್ರೆ, ಬದುಕಕ್ಕೆ ಧೈರ್ಯ ಇಲ್ವಾ ನಿಮಗೆ? 20 ವರ್ಷ 26 ವರ್ಷ ನಿಮ್ಮನ್ನು ಎತ್ತು ಒತ್ತು ಸಾಕಿ ನಿಮ್ಮನ್ನು ಬೆಳೆಸಿ, ಮುಂದೆ ನಮ್ಗೆ ಆಸರೆ ಆಗ್ತಾರೆ ಮಕ್ಕಳು. ಇನ್ನು ಬಿಡು, ನಮ್ಮ ಕರ್ತವ್ಯ ಮುಗ್ದೋಯ್ತು, ಮಗಂಗೆ ಜಾಬ್ ಆಯಿತು, ಮಗ ಇವಾಗ ಕೆಲಸ ಮಾಡ್ತಾಯಿದ್ದಾನೆ, ಅವ್ನಿಗೊಂದು ಮದುವೆ ಮಾಡ್ತೀವಿ, ಇನ್ನು ನಮ್ಮನ್ನು ಅವ್ರು ನೋಡ್ಕೊಳ್ತಾರೆ, ನಮ್ಗೆ ಅವ್ರು ಆಸರೆ ಆಗಿರ್ತಾರೆ ಅಂಥೇಳಿ ಪೇರೆಂಟ್ಸ್ ಆಸೆ ಇಟ್ಕೊಳ್ಳೋದು ತಪ್ಪ? ನಿಮ್ಮನ್ನು ಸಾಕೋಕ್ಕೆ ಅವ್ರಿಗೆ ಅಷ್ಟೆಲ್ಲ ಕಷ್ಟಪಟ್ಟಿರ್ತಾರಲ್ವಾ? ಅದ್ರ ಬಗ್ಗೆ 5 ನಿಮಿಷ ಯೋಚನೆ ಮಾಡೋಕ್ಕೆ ನಿಮಗೆ ಟೈಮ್ ಇರಲ್ವಾ? ಆ ಒಂದು 10 ನಿಮಿಷ ನೀವು ಅದರಿಂದ ಆಚೆ ಬಂದುಬಿಟ್ರೆ ಅದರಿಂದ ನೀವು ತಪ್ಪಿಸ್ಕೋಬೋದು. ನಿಮಗೆ ಗೊತ್ತಿರುತ್ತೆ, ನೀವು ಮಾಡ್ಕೊಳ್ಳೋಕೆ ಮುಂಚೆ ನಾವು ಜೀವ ಹೋದರೆ ಮತ್ತೆ ಬರೋಲ್ಲ ಅಂಥೇಳಿ ಅಲ್ವಾ? ನೀವು ಯಾರಿಗೋಸ್ಕರನೂ ಜೀವ ಕಳ್ಕೊಳ್ಳೋ ಬದಲು ಅದನ್ನ ಇನ್ಸ್ಪೈರ್ ಆಗಿ ನೀವು ಪಾಸಿಟಿವ್ ಆಗಿ ತೊಗೊಳ್ರಿ. ಬಿಡು, ನಾನು ಬದುಕು ತೋರಿಸ್ತೀನಿ ಅಂತ ಚಾಲೆಂಜ್ ಮಾಡಿ, ಚಾಲೆಂಜಾಗಿ ಬದುಕಿ ಅವ್ರ ಮುಂದೆ. ಎಕ್ಸಾಂಪಲ್ಲು ಸ್ಮೃತಿ ಮಂದಣ್ಣ ಅವರು. ಆಯಿತಾ, ಎಂಥ ಅವ್ರಿಗೇನು ಕಂಡಿಡಿಯೋಕ್ಕೆ ಗೊತ್ತಿರಲಿಲ್ವಾ? ಹುಡುಗನ ಬಗ್ಗೆ ಅವರೇನು ಎಲ್ಲೂ ವಿಚಾರಿಸಿರಲ್ವ? ಅವ್ರ ಜೊತೆಗೆ ಅಷ್ಟು ದಿನ ಎಲ್ಲ ಇರ್ತಾರಲ್ವ? ಆ ಥರ ಇದ್ದು ಮದುವೆ ಹಿಂದಿನ ದಿನ ಅವ್ನು ಇನ್ನೊಂದು ಹುಡುಗಿ ಜೊತೆನಲ್ಲಿ ಚೀಟ್ ಮಾಡ್ತಾನೆ ಅಂತ ಅಂದಾಗ ಆ ಹುಡುಗಿ ಏನು ಮಾಡಬೇಕಾಗಿತ್ತು? ಹಂಗಾದರೆ ಇವತ್ತು ಅವ್ರು ವರ್ಲ್ಡ್ ಇಡೀ ಅವ್ರನ್ನ ಮಾತಾಡ್ತಾ ಇದೆ ಅಲ್ವಾ, ಅವ್ರ ಸಾಧನೆನ.
ಅದನ್ನು ಹಿಂದಿಕ್ಕಿ ನನ್ನಲ್ಲೇನಿದೆ ಅನ್ನೋದನ್ನು ಗುರ್ತಿಸ್ಕೊಂಡು ಅವ್ರನ್ನ ಕ್ರಿಕೆಟೇ ನನ್ನ ಲವ್ ಅಂದ್ಕೊಂಡು ಅವರು ಎಷ್ಟು ಚೆನ್ನಾಗಿ ಸ್ಫೂರ್ತಿಯಾಗಿದ್ದಾರಲ್ವ. ಹೆಣ್ಣು ಮಕ್ಕಳು ಅಷ್ಟು ಸ್ಟ್ರಾಂಗಾಗಿರ್ಬೇಕಾರೆ ಗಂಡು ಮಕ್ಕಳು ನೀವು ಯಾಕಪ್ಪ ಈ ಥರ ಜೀವ ಕಳ್ಕೊಳ್ತೀರಾ? ದಯವಿಟ್ಟು ಯಾರು ಪ್ರಾಣ ಕಳ್ಕೊಳ್ಳೋಂಥ ಕೆಲಸ ಮಾಡೋಕ್ಕೆ ಹೋಗಬೇಡಿ. ಆಮೇಲೆ ಪೇರೆಂಟ್ಸ್ ಹೇಳೋದು ಅಷ್ಟೇ. ಈಗಿನ ಪೇರೆಂಟ್ಸ್ ಎಲ್ಲ ಹೆಂಗೆ ಅಂದರೆ, ನಮ್ಮ ಪೇರೆಂಟ್ಸ್ಗಳಿಗೆಲ್ಲ ನಮ್ಮ ಒಂದು ವಸ್ತು ಬೇಕು ಅಂದರೆ ನಾವು ಒಂದು ತಿಂಗಳಿಂದ ಕೇಳಬೇಕಿತ್ತು, ನಂಗೆ ಅದು ಬೇಕು, ಸ್ಕೂಲ್ ಫೀಸ್ ಕಟ್ಟಬೇಕು, ಎಲ್ಲರ ಮುಂದೆ ನಿಲ್ಲಿಸ್ತಾರೆ, ನನಗೆ ಬ್ಯಾಗ್ ಇಲ್ಲ, ಸ್ಲಿಪ್ಪರ್ ಇಲ್ಲ ಅಂತ. ನಾವು ಎಷ್ಟೋ ದಿನ ಕಿತ್ತೋಗಿರೋ ಸ್ಲಿಪ್ಪರ್ಗೆ ಪಿನ್ ಹಾಕ್ಕೊಂಡು ಹೋಗಿದ್ದಿದೆ. ಇದನ್ನೆಲ್ಲ ಹೇಳಿದ್ರೆ ಏನಂತಾರೆ ಗೊತ್ತಾ? ಅಯ್ಯೋ ಹಳೆ ಕ್ಯಾಸೆಟು ಮತ್ತೆ ಆಗ್ತಾ ಇದ್ದಾರೆ ಅನಿಸುತ್ತೆ. ಕ್ಯಾಸೆಟ್ ಅಲ್ಲ, ನಾವು ಅದೆಲ್ಲ ಎಕ್ಸ್ಪೀರಿಯೆನ್ಸ್ ಮಾಡಿರೋದ್ರಿಂದನೇ ಇವಾಗ ಏನು ಕಷ್ಟ ಬಂದ್ರೂ ನಾವು ಫೇಸ್ ಮಾಡೋಕ್ಕೆ ಧೈರ್ಯ ಮಾಡ್ತೀವಿ, ಆಯಿತಾ. ಆಮೇಲೆ 90s ಕಿಡ್ ತನಕನೂ ಆಲ್ಮೋಸ್ಟ್ ಎಲ್ಲರೂ ಸ್ವಲ್ಪ ಕಷ್ಟ ನೋಡ್ಕೊಂಡು ಬಂದಿರೋ ಮಕ್ಕಳೇ. ಈ ಕಡೆ ಮಕ್ಳುಗಳೇ ಮೊಬೈಲ್ ಬಂದ ಮೇಲಿರೋ ಮಕ್ಳುಗಳಿಗೆ ಬರ್ಗರು, ಪಿಜ್ಜಾ, ಅದು ಇದು ಅಂದ್ಕೊಂಡು, ಮತ್ತು ಅವ್ರಿಗೆ ಏನಾಗ್ತಾ ಇದೆ ಅಂದರೆ, ನಮ್ಮ ಪೇರೆಂಟ್ಸ್ಗಳು ಅಯ್ಯೋ ನಾವೇ ಕಷ್ಟಪಟ್ಟಿದ್ದೀವಿ, ನಮ್ಮ ಮಕ್ಳಿಗೆ ಕಷ್ಟ ಬೇಡ ಅಂತ ಅವ್ರು ಏನು ಕೇಳ್ತಾರೆ ತಕ್ಷಣ ಕೊಡಿಸ್ಬಿಡ್ತಾರೆ. ಅವರಿಗೆಲ್ಲ ರೆಡಿಮೇಡಾಗಿ ಸಿಗ್ತಾ ಇದೆ. ಮಕ್ಳ ಜೊತೆಗೆ ಹೋಗಿ ಆಟ ಆಡಲ್ಲ, ಮಕ್ಳ ಜೊತೇಲಿ ಬೆರೆಯಲ್ಲ, ಮನೇಲೇ ಇರ್ತಾರೆ, ಮೊಬೈಲಲ್ಲಿ ಆಟ ಆಡ್ಕೊಂಡಿರ್ತಾರೆ. ಹಿಂಗೆಲ್ಲ ಆಗಿರೋದ್ರಿಂದ ಏನು ಗೊತ್ತಾ, ಅವ್ರಿಗೆ ಕಷ್ಟ ಗೊತ್ತಿಲ್ಲ. ಸೊ ಹಂಗಾಗಿ ಅವ್ರಿಗೇನಾದರೂ ಒಂದು ಸಣ್ಣದು ಪ್ರಾಬ್ಲಮ್ ಬಂದ್ರೂ ಅದನ್ನು ಅವರು ದೊಡ್ಡದಾಗಿ ತೊಗೊಳ್ತಾರೆ. ಫೇಸ್ ಮಾಡೋ ಅಷ್ಟು ಧೈರ್ಯ ಇರಲ್ಲ. ಸಾಯೋಕ್ಕೆ ಧೈರ್ಯ ಇರೋರಿಗೆ ಬದುಕೋಕ್ಕೆ ಧೈರ್ಯ ಇರಲ್ಲ ಅಂತಂದರೆ ನಿಜವಾಗ್ಲೂ ಎಷ್ಟು ಒಂದು ವಿಷಾದವಾದಂಥ ವಿಷಯ ಗೊತ್ತಾ ಇದೆಲ್ಲ. ದಯವಿಟ್ಟು ಯಾರು ಸೂಸೈಡ್ ಅಟೆಂಪ್ಟ್ ಮಾಡೋಕ್ಕೆ ಹೋಗಬೇಡಿ. ನಿಮ್ಮನ್ನು ಹುಟ್ಟಿಸಿರೋ ಅಪ್ಪ ಅಮ್ಮ ಇರಬೇಕಾದ್ರೆ ದೇವರು, ಆಯಿತಾ, ಹಂಗಿರ್ಬೇಕಾದ್ರೆ ನಿಮ್ಮ ಹುಟ್ಟಿಗೆ ನೀವು ಕಾರಣ ಅಲ್ಲಂದರೆ ನಿಮ್ಮ ಸಾವಿಗೆ ನೀವು ಯಾಕ್ರಿ ಕಾರಣ ಆಗ್ತೀರಾ? ನೀವು ಯಾಕ್ರಿ ನಿಮ್ಮ ದೇಹ ನಿಮ್ಮದಲ್ಲ, ನಿಮ್ಮ ತಂದೆ ತಾಯಿ ನಿಮ್ಗೆ ಹಾಕಿರೋ ಭಿಕ್ಷೆ. ಆ ದೇಹನ ನೀವು ಹಾಳು ಮಾಡ್ಕೊಳ್ಳಿಕ್ಕೆ ನಿಮಗೆ ಹೆಂಗ್ರಿ ಧೈರ್ಯ ಬರುತ್ತೆ? ಅದನ್ನು ಕೊನೆ ಮಾಡ್ಕೊಳ್ಳಿಕ್ಕೆ ದಯವಿಟ್ಟು ಸೂಸೈಡ್ ಯಾರೂ ಮಾಡ್ಕೋಬೇಡಿ, ಆಯಿತಾ. ಏನೇ ಪ್ರಾಬ್ಲಮ್ ಬಂದ್ರೂ ಕೂತ್ಕೊಂಡು ಮಾತಾಡಿ, ಅಪ್ಪ ಅಮ್ಮಂಗೆ ಹೇಳಿ. ನಿಜವಾಗ್ಲೂ ಯಾವ ಅಪ್ಪ ಅಮ್ಮನೂ ದ್ವೇಷ ಮಾಡಲ್ಲ ಮಕ್ಕಳನ್ನು, ಆಯಿತಾ. ದಯವಿಟ್ಟು ಅಪ್ಪ ಅಮ್ಮನ ಜೊತೆ ಕೂತು ಮಾತಾಡಿ ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಳ್ಳಿ, ಅಷ್ಟೇ ಹೇಳೋಕ್ಕೆ ಇಷ್ಟಪಡ್ತೀನಿ.